ಸರ್, ಈ ಡೇರಿಂಗ್ ನೆಸ್ ಎಲ್ಲಿಂದ ಬಂದಿದೆ ಸರ್ ನಿಮಗೆ? ಜೀವನ ಕಲಿಸಿದ್ದು. ಯಾವ್ದಾದ್ರು ಒಂದು ಗಳಿಗೆ ನಾಪ್ಸ್ಕೋಬೇಕು ಅಂದರೆ ಈ ಕ್ಷಣದಿಂದ ನಾನೊಂದು ಮನುಷ್ಯ ಚೇಂಜ್ ಆದೆ ಅಂತ ಏನಾದ್ರು ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ಮೊದಲಿಂದ ನಿಂಗೆ ಎತ್ಕೊಂಡು ಅಂದರೆ ಡೇರಿಂಗ್ ಅಂತ ಗೊತ್ತಿಲ್ಲ ನನಗೆ. ಅದು ಡೇರಿಂಗ್ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಏನು ನಂಗೆ ಗೊತ್ತೂ ಇಲ್ಲ. ಬಟ್ ಆ ತಪ್ಪು ನಾನು ತಪ್ಪು ಅಂತ ಹೇಳ್ತಾ ಇದ್ದೆ. ಅದು ಯಾರಾದರೂ ಸರಿ, ಏನಾದರೂ ಸರಿ, ಹೆಂಗಾದರೂ ಸರಿ. ಬಿಕಾಸ್ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಸರ್, ಈ ಇಂಗ್ಲೀಷಲ್ಲಿ ಒಂದು ಹೇಳ್ತಾರೆ, ರ್ಯಾಕ್ಸ್ ಟು ರಿಚಸ್. ಲಿಟ್ರಲಿ ಕಷ್ಟದಿಂದ ಬಂದವನು ಒಂದು ದೊಡ್ಡ ಮಟ್ಟಕ್ಕೆ ಶ್ರೀಮಂತ ಆಗ್ತಾರೆ ಅಂತ ಹೇಳ್ತಾರೆ. ಅದನ್ನು ರ್ಯಾಕ್ಸ್ ಟು ರಿಚಸ್ ಅಂತ. ಪರ್ಸನ್ ದೇ ಥಿಂಕ್ ಲೈಕ್ ನನ್ನ ಲೈಫಲ್ಲೂ ಈ ಥರ ಆಗಬಹುದು ಅನ್ನೋದಕ್ಕೆ ಒಂದು ರೋಲ್. ಇದಕ್ಕೊಂದು ಹೇಳ್ತೀನಿ ಸಿ, ಅದೇ ನಾವು ಯಾರೋ ನಾನು ಹೇಳ್ತಾ ಇದ್ದಾಗ ಇಲ್ಲಿ ಕೂತ್ಕೊಂಡು ನಾನು ಶುಗರ್ ಕೊಟ್ಟೆಡ್ ಆಗಿ ಮಯೂರವರೇ ನೋ ನಾಟ್ ಲೈಕ್ ದಟ್, ಸಿ ದಿಸ್ ಇಸ್ ಮೈ ಥಿಂಗ್ ಆ್ಯಕ್ಚುಲಿ, ಐ ವಾಂಟ್ ಟು ಟೆಲ್ ಯು ಅಂತಂದ್ಬಿಟ್ಟು ಎಲ್ಲ ಮಾತಾಡಿದ್ರೆ ಮುಚ್ಕೊಂಡು ನಡೆಯೋ ಸೈಡ್ಗೆ ಅಂತ ಹೇಳ್ತಾರೆ. ಇದಕ್ಕೆ ಅಂದರೆ ನಾವು ಇನ್ನೊಬ್ರು ನೋಡಿ ಕಲಿತೀವಿ ಅನ್ನೋಕ್ಕೆ. ಮೊನ್ನೆ ಅವನು ಕ್ರಿಸ್ಟಿಯಾನೋ ರೊನಾಲ್ಡೋ ಅವನೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು ನನಗೆ. ಆ್ಯಕ್ಚುಲಿ ನೋಡ್ತಾ ಕೂತಿದ್ದೆ. ಅದರಲ್ಲಿ ಅವನು ಮುಂದ್ಗಡೆ ಹೆಂಗೆ ಕೂತಿರೋನೊಬ್ಬ ಕೇಳ್ದೆ, ನೀವು ಬಡ ಕುಟುಂಬದಿಂದ ಬಂದಿದ್ದೀರಂತೆ, ಬಟ್ ಇವತ್ತು ಈ ಥರ ಗಾಡಿ ಓಡಾಡ್ತೀರಾ, ಈ ಥರ ವಾಚ್ ಕಟ್ತೀರಾ, ಇಷ್ಟಿಷ್ಟು ಬೆಲೆ ಬಾಳುತ್ತೆ, ಹಂಗೆ ಹಿಂಗೆ ಅಂತ ಕೇಳಿದೆ. ಹೆಂಗೆ ಅಂದರೆ ಸ್ಲಿಪ್ಪರ್ ಶಾಟ್ ಹೊಡೆದಂಗೂ ಇತ್ತು. ಆಮೇಲೆ ಆ ಬ್ರಿಲಿಯನ್ಸ್ ನೋಡ್ರಿ, ಅದರಿಂದ ನಾವು ಕಲ್ತ್ಕೊಳ್ತೀವಲ್ಲ. ಅವ್ನು ಹೇಳ್ದ, ನೀನು ಕಟ್ಟಿರೋ ವಾಚಲ್ಲೂ ಅದೇ ಟೈಮ್, ನಾನು ಕಟ್ಟಿರೋ ವಾಚಲ್ಲೂ ಅದೇ ಟೈಮ್. ಆದರೆ ನಾನು ಕಟ್ಟಿರೋ ವಾಚು ನನ್ನ ಟೈಮ್ ಹೇಗಿದೆ ಅಂತ ತೋರಿಸ್ತಾ ಇದೆ, ನೀನು ಕಟ್ಟಿರೋ ವಾಚು ನಿನ್ನ ಟೈಮ್ ಹೇಗಿದೆ ಅಂತ ತೋರಿಸ್ತಾ ಇದೆ. ಸಾಕಲ್ಲ? ಸಿ ವಾಟ್ ಅನ್ ಆನ್ಸರ್. ಎರಡು ಒಂದೇ ಟೈಮೇ. ಬಟ್ ನನ್ನ ಟೈಮ್ ಹೇಳ್ತಿದ್ದೀನಿ, ನಾನು ಯಾವ ಥರ ಇದ್ದೀನಿ ಅಂತ ಅಂದ್ಬಿಟ್ಟು. ಅಷ್ಟೇ ತಾನೇ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ. ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.